ರಾಜ್ಯ ಬಿಜೆಪಿ ಭಿನ್ನರ ಗುಂಪು ದಿಲ್ಲಿಲಿತ್ತು. ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಿಜೆಪಿ ಭಿನ್ನರೆಲ್ಲ ದಿಲ್ಲಿಗೆ ಹೋಗಿದ್ದರು. ಅನೇಕ ನಾಯಕರುಗಳನ್ನು ಭೇಟಿಯಾಗಿದ್ದಾರೆ. ಕೇಂದ್ರ ಸಚಿವರುಗಳನ್ನು ಭೇಟಿಯಾದರು. ಪ್ರಹ್ಲಾದ್ ಜೋಶಿ ಅವರನ್ನ, ಕುಮಾರಸ್ವಾಮಿ ಅವರನ್ನು, ಸೋಮಣ್ಣ ಅವರನ್ನ ಭೇಟಿಯಾದರು. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿಯಾದರು. ಇದು ಡಿಸೈಡೆಡ್ ಮೀಟಿಂಗ್ ಇತ್ತು. ಡಿಸೆಂಬರ್ ಮೊದಲ ವಾರದಲ್ಲಿ ಹೋಗ್ತಾರೆ ಅನ್ನೋದಿತ್ತು. ಡಿಸೆಂಬರ್ 1ನೇ ತಾರೀಕು ಹೋಗ್ತಾರೆ ಅಂತ 3 ದಿವಸ ಇದ್ದರು. ಅವರು ವಾಪಸ್ ಹೊರಟಿದ್ದಾರೆ, ಬರ್ತಾ ಇದ್ದಾರೆ, ಬಂದು ರೀಚ್ ಆದರು. ಏನು ರಾಜ್ಯಾಧ್ಯಕ್ಷರ ಬದಲಾವಣೆಯ ಆಗ್ರಹ ಮಾಡೋದಕ್ಕೆ ಹೋಗಿದ್ರಾ ಅಂತ ಕೇಳಿದರೆ ಕುಮಾರ್ ಬಂಗಾರಪ್ಪ ಅವರು ಇಲ್ಲ ಅಂದರು. ಅದರ ಬಗ್ಗೆ ನಾವು ಪದೇ ಪದೇ ಚರ್ಚೆ ಮಾಡೋದಿಲ್ಲ ಅಂತ. ಇದೇ ಟೀಮ್ನ ಆ್ಯಕ್ಟಿವ್ ಮೆಂಬರ್ ಆಗಿದ್ದ, ಹೈಪರ್ ಆ್ಯಕ್ಟಿವ್ ಮೆಂಬರ್ ಆಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳರನ್ನು BJPಯಿಂದ ಉಚ್ಚಾಟಿಸಲಾಯಿತು. ಅದು ಈ ಟೀಮನ್ನು ಡಿಸ್ಟರ್ಬ್ ಮಾಡಿದೆಯಾ ಕೇಳಿದ್ರೆ ಹಾಗೇನು ಇಲ್ಲ ಅಂತಾರೆ ಕುಮಾರ್ ಬಂಗಾರಪ್ಪ ಅವರು. ಕೇಳಿಸ್ಕೊಳ್ಳಿ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಹೋರಾಟ ನಿಮ್ದು ಇನ್ನೂ ಮುಂದುವರೆದಿದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದೀರಾ? ಸಾಕಷ್ಟು ಒಂದೂವರೆ ವರ್ಷದಿಂದ ಇದು ನಡೀತಾ ಇದೆ. ಅದ್ರ ಬಗ್ಗೆ ಪದೇ ಪದೇ ಮಾತಾಡ್ತಕ್ಕಂಥ ಜಾಯಮಾನಕ್ಕೆ ನಾವು ಹೋಗಿಲ್ಲ. ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ರೆಬಲ್ ಟೀಮ್ ಸ್ವಲ್ಪ ಸಪ್ಪೆ ಆಯಿತು ಅನಿಸುತ್ತೆ. ಇದರ ಹೋರಾಟ ತೀವ್ರಗೊಳಿಸ್ತಾ ಇಲ್ಲ. ಈ ಹಿಂದಿನಷ್ಟು ಉತ್ಸಾಹ ಅವರಲ್ಲಿ ಕಾಣಿಸ್ತಾ ಇಲ್ಲ. ಯತ್ನಾಳ್ ಅವರು ವಾದ ನಾವಿಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಉದ್ದೇಶ ಇರತಕ್ಕಂಥದ್ದು 2028ಗೆ BJP ಫುಲ್ ಫ್ಲೆಡ್ಜ್ ಆಗಿ ಒಂದು ಗೌರ್ಮೆಂಟ್ ಆಗಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಇವಾಗ ಅಂತಿಮವಾಗಿ ವರಿಷ್ಠ ತಗೊಳ್ತಕ್ಕಂಥ ತೀರ್ಮಾನ ಫೈನಲ್ ಆಗುತ್ತೆ. ಪ್ರಯತ್ನಗಳು ನಾವು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ. ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತಲೂ ಹೇಳಿಲ್ಲಲ್ಲ. ನಾವು ಕರೆಕ್ಷನ್ಸ್ ಮಾಡಿದರೆ 2028ಗೆ ಇಟ್ ವುಡ್ ಬಿ ಬೆಟರ್. ಆ್ಯಂಡ್ ವಿ ಡೋಂಟ್ ಹ್ಯಾವ್, ನಮಗೆ ಟೈಮ್ ಇಲ್ಲ ಅನ್ನೋದನ್ನು ಮಾತ್ರ ನಾವು ಅಪ್ಡೇಟ್ ಮಾಡ್ತೇವೆ. ಕುಮಾರಸ್ವಾಮಿ ಅವರು ಈಸ್ ಅವರ್ NDA ಪಾರ್ಟ್ನರ್. ಸೊ ಅವರು ಬಂದಿದ್ದರಿಂದ ನಾವೇನು ಸಿಂಗಲ್ ಆಗಿ ಹೋದಾಗ 104ವರೆಗೂ ಹೋಗಿದ್ವಿ. ನಾವು ಇಲ್ಲಿವರೆಗೂ ಇವಾಗ ಅವರೆಲ್ಲರೂ ಬಂದಿರೋದ್ರಿಂದ 140 or 145 ವಿಲ್ ಟಚ್ ಅನ್ನೋದು ನಮಗೆ ಒಂದು ಆಶ್ವಾಸನೆ ಇದೆ. ನಮಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಹೋರಾಟ ನಿಮ್ದು ಇನ್ನೂ ಮುಂದುವರೆದಿದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದೀರಾ? ಸಾಕಷ್ಟು ಒಂದೂವರೆ ವರ್ಷದಿಂದ. ಇಂಟ್ರೆಸ್ಟಿಂಗ್ಲಿ ಇದೇ ಟೈಮಲ್ಲಿ ಯಡಿಯೂರಪ್ಪನವರು ದಿಲ್ಲಿಲಿದ್ದಾರೆ. ಅವರು ಅಮಿತ್ ಶಾ ಅವರ ಭೇಟಿಗೇನೋ ಪ್ರಯತ್ನಿಸ್ತಿದ್ದಾರಂತೆ. ನೋಡೋಣ ಏನಾಗುತ್ತೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.